ಈ ವರ್ಷ ನೀವು ಯಾರು ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರಾ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ರೂಲ್ಸ್ನ ಎರಡನೇ ಸಲ ಚೇಂಜ್ ಮಾಡಿರೋದು. ಮೊದಲೆಲ್ಲ ಹೇಳಿದ್ರು ಈ ಒಂದು ಎಕ್ಸಾಮ್ ಬರೀಲೇಬೇಕು ಅಂತ ವಿದ್ಯಾರ್ಥಿಗಳು ಅಂತ, ಆದರೆ ಇವಾಗ ಏನು ಹೇಳ್ತಾರೆ ಅಂದರೆ ಎಕ್ಸಾಮ್ ಬರೆಯೋ ಆಗಿಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಯಾರು ಎಕ್ಸಾಮ್ನ ಬರೆಯೋ ಆಗಿಲ್ಲ, ಏನು ಎಕ್ಸಾಮ್ನ ಬರೆಯೋ ಆಗಿಲ್ಲ, ಏನೇನು ಅಪ್ಡೇಟ್ಸ್ಗಳು ಬಂದಿದೆ ಇದ್ರ ಬಗ್ಗೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಸಮೇತ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದರೂ ಸಿಇಟಿ ಅಥವಾ ನೀಟ್ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ನಿಮ್ಗೆಲ್ಲರಿಗೂ ಕೂಡ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ಮಾಡುವಂತ ಒಂದು ಸಣ್ಣ ಲೈಕ್ ಇಂದ ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಈ ಒಂದು ಚಾಟ್ ಬೋರ್ಡ್ ಅಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲಾ ಸಬ್ಜೆಕ್ಟ್ ಕೂಡ ಬ್ಲೂ ಪ್ರಿಂಟ್, ಮಾಡಲ್ ಪೇಪರ್ಸ್ ಮತ್ತೆ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಎಲ್ಲ ಎಕ್ಸಾಮ್ ಏನೇನು ಬೇಕು ಎಲ್ಲ ಕೂಡ ಕಂಪ್ಲೀಟ್ಲಿ ಫ್ರೀ ಆಗಿ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಎಕ್ಸಾಮ್ ಈಸಿ ಆಗುತ್ತೆ. ಓಕೆನಾ? ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ, ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೀವು ರೆಗ್ಯುಲರ್ ಆಗಿ ನಮ್ಮ ಚಾನಲ್ ನೋಡ್ತಾ ಇರಾ, ಪ್ರತಿಯೊಂದು ವಿಡಿಯೋನು ಕೂಡ ಮಿಸ್ ಮಾಡದೆ ಫಾಲೋ ಮಾಡ್ತಾ ಇರಾ ಅಂದ್ರೆ ಆಗ್ಲೇ ಒಂದು ಅಪ್ಡೇಟ್ ನ ಕೊಟ್ಟಿದೆ. ಏನಂತ ಒಂದು ಅಪ್ಡೇಟ್ ನ ಕೊಟ್ಟಿದೆ ಅಂದ್ರೆ ಈ ಒಂದು ಕೋರ್ಸಸ್ ಗಳಿಗೆ ಈ ಎಕ್ಸಾಮ್ ಒಂದು ಮ್ಯಾಂಡೇಟರಿ ಆಗಿದೆ. ನೀವು ಈ ಒಂದು ಎಕ್ಸಾಮ್ ಬರ್ದಿದ್ರೆ ಮಾತ್ರ ನೀವು ಹೋಗಿ ಅಡ್ಮಿಷನ್ ಆಗಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ನೀವು ಅಡ್ಮಿಷನ್ ಆಗಕ್ಕೆ ಆಗಲ್ಲ, ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರು ಕೂಡ ಅಂತ ಹೇಳಿದೆ. ಓಕೆನಾ? ಯಾಕೆಂದ್ರೆ ಅವಾಗ NTA ಅವರು ಆ ರೀತಿ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಏನ್ ಮಾಡಿದಾರೆ ಅಂದ್ರೆ ರೂಲ್ಸ್ ನ ಚೇಂಜ್ ಮಾಡಿದ್ರೆ ಇವಾಗ ಅಫಿಷಿಯಲ್ ನೋಟಿಫಿಕೇಶನ್ ಬಂದ್ಬಿಟ್ಟು ನಮಗೆ KE ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ. ಆಕ್ಚುಲಿ ಇದು ಬಂದ್ಬಿಟ್ಟು ನೀಟ್ ವೆಬ್ಸೈಟ್ ಅಲ್ಲಿ ಬರಬೇಕಾಗಿತ್ತು. ಇಲ್ಲಿ ನಿಮಗೆ ಒಂದು ಲಾಸ್ಟ್ ವಿಡಿಯೋಸ್ ಗಳಲ್ಲಿ ಒಂದು ಅಪ್ಡೇಟ್ ನ ಕೊಟ್ಟಿದೆ. BPT ಅಂದ್ರೆ ಬ್ಯಾಚುಲರ್ ಆಫ್ ಫಿಸಿಯೋಥೆರಪಿ ಮತ್ತೆ BOT ಕೋರ್ಸಸ್ ಗಳಿಗೆ ನೀಟ್ ಎಕ್ಸಾಮ್ ಬರೆಯೋದು ಈ ವರ್ಷ ಮ್ಯಾಂಡೇಟರಿ ಅಂತ. ಆದ್ರೆ ಈ ವರ್ಷ ಏನಾಗ್ತಿದೆ ಅಂದ್ರೆ ಇವೆರಡು ಕೋರ್ಸ್ಗೂ ಕೂಡ ನೀಟ್ ಎಕ್ಸಾಮ್ ಬರೆಯೋದು ಮ್ಯಾಂಡೇಟರಿ ಅಂತ ಮಾಡಿದಾಗ ಜಾಸ್ತಿ ಅಪ್ಲಿಕೇಶನ್ ಬರ್ತಿದೆ. ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಜನ ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಅದರಿಂದ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಅಂತ ಏನ್ ಮಾಡಿದ್ದಾರೆ ಅಂದ್ರೆ ಈ ವರ್ಷ ಇವೆರಡು ಕೋರ್ಸಸ್ ಗಳಿಗೆ ಅಂದ್ರೆ BPT ಮತ್ತೆ BOT ಕೋರ್ಸಸ್ ಯಾರು ಮಾಡಬೇಕು ಅಂತ ಅನ್ಕೊಂಡಿದ್ರ ನೀವು ಯಾವುದೇ ತರದ ನೀಟ್ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಡೈರೆಕ್ಟ್ ಆಗಿ ಅಡ್ಮಿಷನ್ ಆಗ್ಬೋದು, ಇಲ್ಲ ಅಂದ್ರೆ ನಿಮಗೆ PUC ಮಾರ್ಕ್ಸಸ್ ಮೇಲೆ ರ್ಯಾಂಕಿಂಗ್ ಅನೌನ್ಸ್ಮೆಂಟ್ ನ ಮಾಡಿ ಸೀಟ್ ಅಲಾಟ್ಮೆಂಟ್ ಮಾಡಿ ಕೊಡ್ತಾರೆ. ಎರಡು ಆಪ್ಷನ್ ಕೂಡ ಇದೆ. ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಜಾಯ್ನ್ ಆಗಿ. ಅಲ್ಲಿ ನೋಟಿಫಿಕೇಶನ್ ಶೇರ್ ಮಾಡಿರ್ತೀನಿ, ಡೀಟೇಲ್ ಆಗಿ ಬೇಕಾದ್ರೆ ಓದ್ಕೊಳ್ಳಿ. ಓಕೆನಾ? ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ರೀತಿ ಒಂದು ಅಪ್ಡೇಟ್ ಇದೆ, ರೂಲ್ಸ್ ಚೇಂಜ್ ಆಗಿದೆ ಅಂತ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.